ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರಿಗೆ ಕಾರ್ತಿಕ್ ಅವರ ಮೇಲೆ ಮನಸ್ಸಾಗಿದ್ದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೇಳಿದ್ರು, ನೀವು ಇಲ್ಲೇ ಕೂಡ್ರಿ ಬರ್ರಿ ಅಂತ ಹೇಳಿದ್ರು. ಅವ್ರು ಕಾರ್ತಿಕ್ ಅವ್ರು ಬಂದು ಕುಂತ್ಬಿಟ್ರು. ಆಮೇಲೆ ಹೇಳಕತ್ತಿದ್ರು, ಇಲ್ಲ ಸುಮ್ಮನೆ ಹೇಳಿದ್ದೆ ಹೋಗಿ ಅಂತ ಹೇಳಿದ್ರು. ಕಾರ್ತಿಕ್ ಅವ್ರು ಹೇಳಿದ್ರು, ರೋಗಿ ಬಯಸಿದ್ದು ಮೊಸರನ್ನ, ಡಾಕ್ಟರ್ ಹೇಳಿದ್ದು ಮೊಸರನ್ನ, ಇಂಥ ಚಾನ್ಸನ್ನೇ ಬಿಡ್ತೀವ ಅಂತ ಹೇಳಿ ಕಾರ್ತಿಕ್ ಅವ್ರು ಅಲ್ಲೇ ಕುಂದ್ರು, ಹೋಗೇ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಇವರು ನಮ್ರತಾ ಅವರು ಹೇಳಿದರು, ಏನಪ್ಪ ಅಂತಂದರೆ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಕುಂತು ಬಿಡ್ತೀನಿ ನೋಡೋಣ, ಆಮೇಲೆ ಏನು ಮಾಡ್ತೀರಾ ನೀವು ಅಂತ ಹೇಳಿ ಸುಮ್ಮನೆ ತಮಾಷೆಗಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು. ಬಟ್ ಅವ್ರಿಗೆಲ್ಲೋ ಒಂದು ಕಡೆಯಿಂದ ಕಾರ್ತಿಕ್ ಅವ್ರ ಮೇಲೆ ಮನಸ್ಸಿದೆನಾ ಹೇಗೆ? ಯಾಕಂತಂದರೆ ಅವಾಗವಾಗ ಇದೇ ಥರ ತಮಾಷೆ ಮಾಡ್ಕೊತ ಹೋಗ್ತಾರ, ಇದು ತಮಾಷೆನ ಸೀರಿಯಸ್ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಅವಾಗವಾಗ ನಾನು ಡೇಟಿಂಗ್ ಹೋಗ್ತೀವಿ ಅಂತ ಕೂಡ ಹೇಳಿದರು. ಅವ್ರ ಅಮ್ಮ ಬಂದಾಗೂ ಕೂಡ ನಾನು ನಿನ್ನ ಜೊತೆ ಇವ್ರು ಡೇಟಿಂಗ್ ಬರ್ತಾರಂತ ಹೋಗ್ಬೋದಾ ಅಂತ ಹೇಳಿ ಅವ್ರ ಅಮ್ಮನ್ನು ಕೂಡ ಕೇಳಿದ್ರು. ಒಂದು ಕೇಳೋ ಧೈರ್ಯವನ್ನು ಮಾಡಿಬಿಟ್ರು ನೋಡ್ರಿ. ಆದರೆ ಅವ್ರ ಅಮ್ಮ ಅವರು ಯಾವುದೇ ಒಪ್ಪಿಗೆನೇ ಕೊಡಲೇ ಇಲ್ಲ, ಸುಮ್ಮನೆ ಇದ್ರು. ಹಾಗಾಗಿ ಇವರು ಕೂಡ ಸುಮ್ಮನೆ ಇದ್ರೆ ಏನನ್ನಲಿಲ್ಲ. ಮತ್ತೆ ಅದ್ರ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತಾರಾ ಇಲ್ವಾ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಮೇಲೆ ಸಂಗೀತ ಬಗ್ಗೆ ಒಳ್ಳೆ ಒಪಿನಿಯನ್ ಹೊಂದಿದ್ದಾರೆ ಈಗ ನಮ್ರತಾ ಅವ್ರು ಅಂತಲೇ ಹೇಳ್ಬೋದು. ಅವರು ಹೇಳಿದರು ಏನಪ್ಪ ಅಂತಂದರೆ, ಸಂಗೀತ ಅವರು ಪಾಪ ಈ ಮನೆಯವರೆಲ್ಲರೂ ಅವ್ರ ವಿರುದ್ಧ ಆದಾಗ ಹೆಂಗೆ ಅನಿಸಿತ್ತು ಪಾಪ, ಒಬ್ಬರೇ ಕರೆಕ್ಟಾಗಿದ್ರು ಕೂಡ ಈ ಥರ ಎಲ್ಲರೂ ಹೇಟ್ ಮಾಡಿದ್ರಲ್ವಾ, ಅದು ಹೆಂಗೆ ಅನಿಸಿತ್ತು ಅಂತ ಹೇಳಿ ಒಂದು ಅಂದರೆ ಅವ್ರಿಗೆ ಒಳಗಡೆ ಅನಿಸಿರೋದನ್ನು ಹೇಳಿದ್ದಾರೆ. ಅಂದರೆ ಸಂಗೀತ ಅವ್ರ ಜೊತೆ ಇದ್ದ ಮೇಲೆ ಸಂಗೀತ ಅವರು ಏನು ಅಂತ ಹೇಳಿ ಇವ್ರಿಗೆ ಅರ್ಥ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರ್ತಿಕ್ ಅವರೇ ನೀವು ಮಾತಾಡ್ಸಪ್ಪ ಹೋಗಿ ಫ್ರೆಂಡ್ಸ್ ಆಗಿ ಮತ್ತೆ ನೀವು ಮೊದಲಿನ ಥರ ಅಂಥೇಳಿ ಹೇಳಿದಾರ. ಕಾರ್ತಿಕ್ ಅವರು ಇಲ್ಲ ನಿಮ್ಮ ಜೊತೆ ಹೆಂಗೆ ಮಾತಾಡ್ತಾಳೋ ಅಷ್ಟು ಕ್ಲೋಸ್ ಆಗಿ ಕೂಡ ನನ್ನ ಹತ್ರ ಮಾತಾಡಲ್ಲ ಸಂಗೀತ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಕಾರ್ತಿಕ್ ಅವರು. ಇವರಿಬ್ಬರು ಆದಷ್ಟು ಬೇಗ ಆಗ್ಬೇಕಂತ ಹೇಳಿ ನಮ್ರತಾ ಅವ್ರಿಗೂ ಕೂಡ ಮನಸ್ಸಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮ್ಮನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದಾರೆ ಸಂಗೀತ ಅವರು, ಬಿಟ್ಟಿರೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಬಟ್ ಈಗ ಅವ್ರನ್ನ ನೀವು ದೂರ ಮಾಡಿದ್ದೀರಾ, ಇದರಿಂದ ಚೆನ್ನಾಗಿ ಅನಿಸಿಲ್ಲ, ಆದಷ್ಟು ಬೇಗ ಒಂದಾಗ್ರಿ, ಫ್ರೆಂಡ್ಸ್ ಆಗ್ರಿ ಅಂತ ಹೇಳಿದರು. ಈ ಒಂದು ಸಂಬಂಧ ಆದಷ್ಟು ಬೇಗ ಒಂದಾಗಬೇಕಂತ ಹೇಳಿ ನಮ್ರತಾ ಅವ್ರಿಗೂ ಕೂಡ ಅನಿಸಿದೆ. ಹೊರಗಡೆ ಇರುವಂತಹ ಫ್ಯಾನ್ಸಿಗೂ ಕೂಡ ಅನಿಸಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇವರಿಬ್ಬರು ಒಂದಾದರೆ ನೋಡೋದಕ್ಕೆ ಚೆನ್ನಾಗಿ ಅಂತಲೇ ಹೇಳ್ತಾರೆ. ಬಟ್ ಕಾರ್ತಿಕ್ ಅವ್ರಿಗೆ ಈ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಸಂಗೀತ ಅವ್ರು ಇಲ್ಲ ಅಂದರೆ ನೀವು ಝೀರೋ, ಸಂಗೀತ ಅವ್ರು ಇಲ್ಲ ಅಂದರೆ ನೀವು ಝೀರೋ ಅಂತ ಹೇಳಿದ್ರಲ್ವ, ಆ ಒಂದು ಮಾತು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಗೀತ ಇಲ್ಲ ಅಂದರೆ ನಾನು ಏನು ಝೀರೋ ಅಲ್ಲ ಅಂಥೇಳಿ ಆ ಒಂದು ಮಾತನ್ನು ತೋರಿಸೋಣ, ಪ್ರೂವ್ ಮಾಡೋಣ ಅಂತ ಹೇಳಿನೇ ಸಂಗೀತ ಅವ್ರನ್ನ ದೂರ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಕಾಣಿಸಕತ್ತದ. ಬಟ್ ಸಂಗೀತ ಅವರು ಎಷ್ಟೇ ಟ್ರೈ ಮಾಡಕತ್ತಾರ ಮಾತಾಡ್ಸಕ್ಕಂತ ಹೇಳಿ, ಬಟ್ ಕಾರ್ತಿಕ್ ಅವ್ರು ಮಾತಾಡಿಸ್ತಾರೆ ಇಲ್ಲ ಅಂತಲ್ಲ, ಬಟ್ ಮೊದಲಿನ ಥರ ಇಬ್ಬರು ಒಂದಾಗ್ತಿಲ್ಲ. ಆದಷ್ಟು ಬೇಗ ಒಂದಾದರೆ ನೋಡೋದಕ್ಕೆ ಎಲ್ರಿಗೂ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಸಂಗೀತ ಅವ್ರಿಗೂ ಕಾರ್ತಿಕ್ ಅವ್ರ ಜೊತೆ ಇರಬೇಕು, ಕಾರ್ತಿಕ್ ಅವ್ರನ್ನ ಮಾತಾಡಿಸ್ಬೇಕು, ಕಾರ್ತಿಕ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆ ಅಂತ ಹೇಳಿ ಕಾಣಿಸಕತ್ತದ. ಅದನ್ನು ನಮ್ರತಾ ಅವರು ತುಂಬ ಸಮೀಪದಿಂದ ಅರ್ಥ ಮಾಡ್ಕೊಂಡಿದ್ದಾರೆ, ನೋಡಿದಾರಲ್ವ. ಹಾಗಾಗಿ ಕಾರ್ತಿಕ್ ಅವ್ರನ್ನ ಮತ್ತು ಸಂಗೀತ ಅವ್ರನ್ನ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಒಂದೇ ಥರ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಯಾಕಂತಂದರೆ ಅವ್ರಿಗೆ ಸಂದರ್ಭಕ್ಕೆ ತಕ್ಕಂತೆ ಅವರು ಮಾತಾಡೋದಾಗಲಿ, ಅವರು ಅರ್ಥ ಮಾಡ್ಕೊಳ್ಳೋದಾಗಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೀತದಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಡ್ತಾರೋ ಅಂತ ಹೇಳಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದು ಹೇಳಿದರೆ ಮಾತ್ರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರಿಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಆವಾಗ ಏನು ದೂರ ಆಗಿರ್ತಾರಲ್ಲ ಆ ಸಂಬಂಧ ಒಂದಾಗ್ತದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.